ಧುರಂಧರ್ ದ ರಿವೆಂಜ್ ಬಗ್ಗೆ ಮಾತಾಡೋಣ. ಅಂದಾಗೆ ಇದು ಕಂಪ್ಲೀಟ್ ಸ್ಪಾಯ್ಲರ್ ಫ್ರೀ ವಿಶ್ಲೇಷಣೆ. ಓಕೆ, ಫಸ್ಟ್ ಆಫ್ ಆಲ್ ಈ ಚಿತ್ರದ ಕಥೆಯ ಸೆಟಪ್ ಏನು ಅಂತ ನೋಡೋಣ. ಮತ್ತೆ ಹೇಳ್ತಿದ್ದೀನಿ, ಸ್ಪಾಯ್ಲರ್ಗಳ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಜಸ್ಟ್ ಕಥೆಯ ಒಂದು ಮೇಲ್ನೋಟ ಅಷ್ಟೇ. ಸೊ ಕತೆ ಶುರುವಾಗೋದು ನಮ್ಮ ಹೀರೋ ಹಮ್ಜಾ ಅಲಿ ಮಜಾರಿಂದ. ಈ ಪಾತ್ರಕ್ಕೆ ಜೀವ ತುಂಬಿರೋದು ಬೇರೆ ಯಾರೂ ಅಲ್ಲ, ರಣವೀರ್ ಸಿಂಗ್. ದ್ರೋಹ, ನಷ್ಟ ಎಲ್ಲದರಿಂದ ಜರ್ಜರಿತನಾದ ಹಮ್ಜಾ ಪ್ರತೀಕಾರದ ಕಿಚ್ಚನ್ನು ಹೊತ್ತುಕೊಂಡು ಕರಾಚಿಯ ಕ್ರೂರ ಅಂಡರ್ ವರ್ಲ್ಡ್ಗೆ ವಾಪಸ್ ಬರ್ತಾನೆ. ಇಲ್ಲಿಂದಲೇ ಶುರುವಾಗತ್ತೆ ಅಸಲಿ ಆಟ. ನೋಡಿ, ಇದು ಬರೀ ಪರ್ಸನಲ್ ವೆಂಡೆಟಾ ಸ್ಟೋರಿ ಅಲ್ಲ, ಅದೇ ಇದರ ಸ್ಪೆಷಾಲಿಟಿ. ಇದು ಬೇಗನೆ ಒಂದು ದೊಡ್ಡ ಗ್ಯಾಂಗ್ ವಾರ್ ಆಗಿ ಬದಲಾಗುತ್ತೆ. ಅಪಾಯಕಾರಿ ಇನ್ಫಿಲ್ಟ್ರೇಷನ್, ಶಾಕಿಂಗ್ ಟ್ವಿಸ್ಟ್ಗಳು, ನಿಷ್ಠೆ, ಫ್ಯಾಮಿಲಿ ಎಲ್ಲದರ ಪರೀಕ್ಷೆ ನಡೆಯುತ್ತೆ. ಸೀಟಿನ ತುದಿಲಿ ಕೂರೋದು ಗ್ಯಾರಂಟಿ. ಅಬ್ಬಬ್ಬಾ, ಈ ಇಡೀ ಟೆನ್ಷನ್ ಪ್ಯಾಕ್ಟ್ ಕಥೆಯನ್ನ ನೋಡೋಕ್ಕೆ ನಿಮ್ಗೆ ಬೇಕಾಗೋದು ಬರೋಬ್ಬರಿ 3 ಗಂಟೆ 55 ನಿಮಿಷಗಳು. ಇದು ಚಿತ್ರದ ಎಪಿಕ್ ಸ್ಕೇಲ್ ಅನ್ನ ತೋರಿಸುತ್ತೆ. ನಾನ್ ಸ್ಟಾಪ್ ಟೆನ್ಷನ್ ಗ್ಯಾರಂಟಿ. ಇದೊಂದು ಮಹಾಕಾವ್ಯದ ಅನುಭವ ಕೊಡುತ್ತೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಹಾಗಾದ್ರೆ ಈ ಸಿನಿಮಾದ ಪಾಸಿಟಿವ್ಸ್ ಏನು? ಯಾಕೆ ಈ ಫಿಲ್ಮ್ ನೋಡ್ಲೇಬೇಕು? ಬನ್ನಿ, ಚಿತ್ರದ ಅದ್ಭುತ ಅಂಶಗಳ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಮತ್ತೆ ಪ್ರಮುಖವಾಗಿ ರಣವೀರ್ ಸಿಂಗ್. ಅಬ್ಬಾ, ಗಾಯದ ಕಲೆ, ಆ ಗಡ್ಡ, ಆ ಕಣ್ಣುಗಳಿರೋ ಕೋಪ. ಹಮ್ಜಾ ಪಾತ್ರದಲ್ಲಿ ಅವರ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಲೆವೆಲ್. ನಿಜ ಹೇಳ್ಬೇಕಂದ್ರೆ ಅವರ ನಟನೆಯೇ ಈ ಚಿತ್ರದ ಅತಿದೊಡ್ಡ ಪ್ಲಸ್ ಪಾಯಿಂಟ್. ನೋಡಿ, ಇದು ಕೇವಲ ರಣವೀರ್ರ ಸಿಗ್ನೇಚರ್ ಮ್ಯಾಡ್ನೆಸ್ ಅಲ್ಲ. ಆ ಕಚ್ಚಾ ಕೋಪ, ಆ ಸೈಲೆಂಟ್ ಇಂಟೆನ್ಸಿಟಿ ಎರಡನ್ನೂ ಅದ್ಭುತವಾಗಿ ಬ್ಲೆಂಡ್ ಮಾಡಿದ್ದಾರೆ. ಅಕ್ಷರಶಃ ಪ್ರತಿಯೊಂದು ಫ್ರೇಮ್ನಲ್ಲೂ ಅವರೇ ಕಾಣ್ತಾರೆ, ಪರದೆಯನ್ನೇ ಆಳ್ತಾರೆ. ಇನ್ನು ಆಕ್ಷನ್ ಬಗ್ಗೆ ಮಾತಾಡಲೇಬೇಕು. ಬ್ರೂಟಲ್ ಮತ್ತು ಬ್ರಿಲಿಯಂಟ್. ಮಳೆಯಲ್ಲಿ ತೊಯ್ದ ಫೈಟ್ಸ್, ಕ್ಲೋಸ್ ಕ್ವಾರ್ಟರ್ಸ್ ಗನ್ ಪ್ಲೇ, ಇನ್ಫಿಲ್ಟ್ರೇಷನ್ ಆಪ್ಸ್, ಪ್ರತಿ ಒಂದು ಸೀನ್ ಕೂಡ ತುಂಬಾನೇ ರಿಯಲಿಸ್ಟಿಕ್ ಮತ್ತು ಇಂಟೆನ್ಸ್ ಆಗಿದೆ. ಹಾಗೆಯೇ ಡೈರೆಕ್ಟರ್ ಆದಿತ್ಯ ಧರ್ ಬಗ್ಗೆ ಹೇಳಲೇಬೇಕು. ಅವರ ಡೈರೆಕ್ಷನ್ ತುಂಬಾನೇ ಟೈಟ್ ಆಗಿದೆ. ಆ ಪೇಸಿಂಗ್, ಆ ಟೆನ್ಷನ್ ಬಿಲ್ಡಪ್ ಸೂಪರ್ಬ್. ಜೊತೆಗೆ ಸ್ಕೋರ್, ಅಬ್ಬಾ, ಸಿಡಿಲು ಬಡದ ಹಾಗೆ ಇದೆ. ಪ್ರತಿಯೊಂದು ಸೀನಿಗೂ ಜೀವ ತುಂಬುತ್ತೆ. ರಣವೀರ್ ಸಿಂಗ್ ಅಷ್ಟೇ ಅಲ್ಲ, ಈ ಚಿತ್ರದಲ್ಲಿ ಒಂದು ದೊಡ್ಡ ತಾರಾಬಳಗವೇ ಇದೆ. ಸಂಜಯ್ ದತ್, ಅರ್ಜುನ್ ರಾಂಪಾಲ್, ಆರ್ ಮಾಧವನ್ ಮತ್ತೆ ಸಾರಾ ಅರ್ಜುನ್, ಇವರೆಲ್ಲರ ಕಿಲ್ಲರ್ ಕ್ಯಾಮಿಯೋಗಳು ಸಿನಿಮಾಗೆ ಇನ್ನೊಂದು ಲೆವೆಲ್ ತಂದ್ಕೊಟ್ಟಿವೆ. ಒಂದು ರೀತಿ ಹೇಳ್ಬೇಕು ಅಂದ್ರೆ, ಉರಿ ಸಿನಿಮಾದ ಇಂಟೆನ್ಸಿಟಿ ಮತ್ತೆ ಗಾಡ್ಫಾದರ್ ಸಿನಿಮಾದ ಗ್ಯಾಂಗ್ಸ್ಟರ್ ಎನರ್ಜಿ ಎರಡನ್ನೂ ಸ್ಟೀರಾಯ್ಡ್ಸ್ ಮೇಲಿಟ್ರೆ ಹೇಗಿರುತ್ತೆ, ಅದೇ ಧುರಂಧರ್. ಆ ಮಟ್ಟದ ಇಮೋಷನಲ್ ತೀವ್ರತೆ ಈ ಚಿತ್ರದಲ್ಲಿದೆ. ಸರಿ, ಇಲ್ಲಿವರೆಗೂ ಪ್ಲಸ್ ಪಾಯಿಂಟ್ಸ್ ಬಗ್ಗೆ ಮಾತಾಡಿದ್ವಿ. ಈಗ ಸ್ವಲ್ಪ ರಿಯಲ್ ಟಾಕ್, ಅಂದ್ರೆ ಚಿತ್ರದ ಕೆಲವು ವೀಕ್ನೆಸ್ಗಳು ಅಥವಾ ಫ್ಲಾಪ್ಸ್ ಬಗ್ಗೆನೂ ನೋಡೋಣ. ಮೊದಲನೇದಾಗಿ, ಇದು ನಮ್ಗೆಲ್ಲ ಗೊತ್ತಿರೋ ಸೇಡಿನ ಕಥೆಯ ಫಾರ್ಮುಲಾ ಮೇಲೆ ಹೆಚ್ಚು ಡಿಪೆಂಡ್ ಆಗಿದೆ. ಅಲ್ಲದೆ ಫಸ್ಟ್ ಪಾರ್ಟ್ನ ಕೆಲವು ಬೀಟ್ಸು ರಿಟೀಟ್ ಆದ ಹಾಗೆ ಅನಿಸ್ಬೋದು. ಸೆಕೆಂಡ್ ಹಾಫ್ನಲ್ಲಿ ಒಂದಿಷ್ಟು ಸಬ್ಪ್ಲಾಟ್ಗಳು ಜಾಸ್ತಿಯಾಗಿ ಸಿನಿಮಾ ಸ್ವಲ್ಪ ಹಿಗ್ಗಿದ್ದಂತೆ ಅನಿಸುತ್ತೆ. ಹಾಗೆ ಕೆಲವರಿಗೆ ಚಿತ್ರದಲ್ಲಿರೋ ಜಿಂಗೋಯಿಸ್ಟಿಕ್ ವೈಬ್ಸ್ ಇಷ್ಟ ಆಗದೇ ಇರ್ಬೋದು. ಹಾಗಾದ್ರೆ ಈ ಚಿತ್ರವನ್ನ ವಾಚ್ ಲಿಸ್ಟ್ಗೆ ಸೇರಿಸ್ಬೇಕಾ ಬೇಡ್ವಾ? ನಮ್ಮ ಕಡೆಯಿಂದ ಈ ಚಿತ್ರಕ್ಕೆ ಸಿಗೋ ರೇಟಿಂಗ್ 5ಕ್ಕೆ 3.9. ಒಟ್ಟಿನಲ್ಲಿ ಹೇಳೋದಾದ್ರೆ ಇದನ್ನ ಭರ್ಜರಿ ಮಾಸ್ ಎಂಟರ್ಟೈನರ್, ಸೇಡಿನ ಕಥೆಯಲ್ಲಿ ಇರಬೇಕಾದ ಎಲ್ಲ ಥ್ರಿಲ್ಸನ್ನ ಖಂಡಿತ ಕೊಡುತ್ತೆ. ನಿಮ್ಗೆ ಗ್ರಿಟ್ಟಿ ಅಂಡರ್ವರ್ಲ್ಡ್ ಕಥೆಗಳು ಇಷ್ಟ ಆಗತ್ತೆ ಅಂದ್ರೆ ಇದು ಖಂಡಿತವಾಗಿಯೂ ಒಂದು ಪರ್ಫೆಕ್ಟ್ ಬಿಗ್ ಸ್ಕ್ರೀನ್ ವಾಚ್.